ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಟ್ರೈನಿಂಗಿಗೆ ಅಂತ ಹೇಳಿ ಭೂಮಿ ಬಂದಿರಬೇಕಾದ್ರೆ ಅವರಿಗೆಲ್ಲ ಟ್ರೈನರ್ ಆಗಿ ಅಜಿತ್ ಬರ್ತಾನೆ. ಅಜಿತ್ ಬಂದಾಗ ಅವಳಿಗೆ ಏನೋ ಹೇಳಿದ್ದಕ್ಕೆ ಭೂಮಿ ರೇಗಾಡ್ತಾಳೆ ಅಜಿತ್ ಮೇಲೆ. ಅಲ್ಲ, ನೀವು ಅಷ್ಟು ಜನ ಎಲ್ಲ ಇದ್ದರೂ ನನಗೆ ಬುದ್ಧಿ ಹೇಳ್ತೀರಾ ಅಂತ ಹೇಳಿ ಕೋಪ ಮಾಡ್ಕೊಂಡಿದ್ದಕ್ಕೆ ಅಜಿತ್ ಹೇಳ್ತಾನೆ, ನೀನು ಅಂತ ಅಲ್ಲ, ನಿನ್ನ ಪರಿಸ್ಥಿತಿಯಲ್ಲಿ ಯಾರೇ ಇದ್ದಿದ್ದರೂ ನಾನು ಇದನ್ನೇ ಮಾಡ್ತಾಯಿದ್ದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ, ನಾನು ಉಟ್ಕೊಂಡು ಬರೋ ಅವಶ್ಯಕತೆ ಇರಲಿಲ್ಲ, ನಮಗೂ ನಿಮಗೂ ಸಂಬಂಧ ಹೋಗಿದೆ, ಅಷ್ಟಕ್ಕೂ ನೀವು ಏನು ಮಾಡಿದ್ದೀರಾ ಅಂತ ಹೇಳಿ ನನಗೆ ಗೊತ್ತು. ನನಗೆ ಲಕ್ಷ್ಮಕ್ಕ ಫೋನ್ ಮಾಡಿ ಹೇಳಿದ್ದಾರೆ, ನಾವು ಅಮ್ಮನ ಯಾವುದೇ ಕಾರಣಕ್ಕೂ ಜೈಲಿಂದ ಬಿಡಿಸ್ಬಾರ್ದು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀರಲ್ವಾ ಅಂತ ಹೇಳಿದ್ದಕ್ಕೆ ಈ ಕಡೆ ಅಜಿತ್ ಹೇಳ್ತಾನೆ ಕೋಪದಿಂದ, ನೋಡು, ನನಗೆ ಪ್ರೀತಿಗಿಂತ ಭಾಗ್ಯಮ್ಮ ಹೊರಗಡೆ ಬರೋದು ಮುಖ್ಯ. ಅವರು ನಿರಪರಾಧಿ ಅಂತ ಹೇಳಿ ನನಗೂ ಗೊತ್ತು, ಅವರು ಹೊರಗಡೆ ಬಂದೇ ಬರ್ತಾರೆ ಅಂತ ಹೇಳಿದಾಗ ಈ ಕಡೆ ಭೂಮಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಇನ್ನೊಂದು ಕಡೆ ದೇವಯಾನಿಗೆ ಕೆಟ್ಟ ಕನಸು ಬೀಳುತ್ತೆ. ಏನು ಅಂದರೆ ಭೂಮಿನೇ ಮನಸ್ವಿನಿ ಅಂತ ಹೇಳಿ ಗೊತ್ತಾಗಿ ಅವಳನ್ನು ಅಜಿತ್ ಹಿಡಿದು ಜೈಲಿಗೆ ಹಾಕೋ ಹಾಗೆ ಕನಸು ಬಿದ್ದು ಜೋರಾಗಿ ಕಿರ್ಚಿ ಎದ್ದೊಳ್ತಾಳೆ. ಆಗ ಅವ್ರ ಮಗಳು ಸಮಾಧಾನ ಮಾಡಿ, ಆ ರೀತಿ ಏನಾಗಲ್ಲಮ್ಮ, ವರ್ಷದ್ದು ಕಾಂಟ್ಯಾಕ್ಟ್ ಮುಗಿದೋದ್ರೆ ಈಗ ದೂರ ಆಗಬೇಕು ಅಂತಲೇ ಅವಳು ಟ್ರೈನಿಂಗ್ ನೆಪ ಹೇಳಿ ಹೊರಟೋಗಿದ್ದಾಳೆ. ಹಾಗಾಗಿ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಅಂಜು ಸಮಾಧಾನ ಮಾಡ್ತಾಳೆ. ಅಷ್ಟೊತ್ತಿಗೆ ನಚಿಕೇತ್ ಬಂದ ತಕ್ಷಣ ಇಬ್ಬರಿಗೂ ಗಾಬರಿ ಆಗುತ್ತೆ. ಆಗ ಎಲ್ಲೋ ಅಮ್ಮನಿಗೆ ನೋಡ್ಕೊಳಕ್ಕೆ ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ನಚಿಕೇತ್ ವಾಪಸ್ ಹೊರಟೋಗ್ಬಿಡ್ತಾನೆ. ಆಗಾಗ ಅವನಿಗೇನು ವಿಷಯ ಗೊತ್ತಾಗಲ್ಲ. ಈ ಕಡೆ ಭೂಮಿಗೆ ತನ್ನ ತಪ್ಪಿನ ಅರಿವಾಗತ್ತೆ, ತಪ್ಪು ತಿಳ್ಕೊಂಡೆ ಅಂತ. ಆಮೇಲೆ ಸರಿ ಆಯಿತು ಅಂತ ಹೇಳಿ ಸುಮ್ಮನಾದಾಗ ಈ ಕಡೆ ಅಜಿತ್ತು ತಕ್ಷಣ ಅವಳಿಗೆ ಕಣ್ಣು ಹೊಡಿತಾನೆ. ಈ ಕಡೆ ಭೂಮಿ ನಾಚಿಕೆಯಿಂದ ತಲೆ ಬಗ್ಗಿಸ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ಇವರಿಬ್ಬರು ರೊಮ್ಯಾಂಟಿಕ್ ಸೀನು ನೀವು ನೋಡ್ಬೋದು. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕತೆ ಪೂರ್ತಿ ನೋಡಿದ್ರೆ ನಿಮಗೆ ಕತೆ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.